ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ಇನ್ನು ಸ್ವಲ್ಪ ದಿವಸದಲ್ಲಿ ಗಣೇಶ ಚತುರ್ಥಿ ಹಬ್ಬ ಬರಲಿದೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇನೆ ಮನೆಯಲ್ಲಿ ಎಷ್ಟು ಸುಲಭವಾಗಿ ಕ್ರೇಪ್ ಪೇಪರ್ನಿಂದ ಹೂವನ್ನು ಮಾಡಿ ಅದರ ಮೂಲಕ ಗಣಪನಿಗೆ ಹಿನ್ನೆಲೆ ಅಲಂಕಾರ ಹೇಗೆ ಮಾಡಬಹುದು ಎಂಬುದನ್ನು. ಇದು ಖರ್ಚು ಕಡಿಮೆ, ಟೈಮ್ ಸೇವಿಂಗ್ ಮತ್ತು ನಿಮ್ಮದೇ ಕೈ ಚಟುವಟಿಕೆಯಿಂದ ತಯಾರಾದ ಏಕೈಕ ಅಲಂಕಾರ. ಹೂವು ಮಾಡಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ಮೊದಲು ನೋಡುವ. ನಾನಿಲ್ಲಿ 2 ಕಲರಿದು ಹೂವು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಹಳದಿ ಬಣ್ಣ ಹಾಗೂ ಪಿಂಕ್ ಬಣ್ಣ ಅಂದರೆ ಗುಲಾಬಿ ಬಣ್ಣದ ಕ್ರೇಪ್ ಪೇಪರನ್ನು ನಾನು ತಂದಿದ್ದೇನೆ. ಹಾಗೆಯೇ ಇದಕ್ಕೋಸ್ಕರ ನಾನು ಗೋಲ್ಡನ್ ಪೇಪರ್ ಕೂಡ ನಾನು ತಂದಿದ್ದೇನೆ. ಅದು ಹೇಗೆ ನಾನು ಯೂಸ್ ಮಾಡ್ತೇನೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ನಾನು ಈ ಕ್ರೇಪ್ ಪೇಪರನ್ನು ಒಂದು ಸ್ಟೇಷ್ನರಿ ಸ್ಟೋರಿಂದ ತಂದದ್ದು. ನಾನಿಲ್ಲಿ ಬಹರಿನಲ್ಲಿ ಇರುವುದರಿಂದ ಉಂಟಲ್ಲ, ಇಲ್ಲಿ ನನಗೆ 200 ಫಿಲ್ಸ್ ಪರ್ ರೋಲ್, ಅಂದರೆ 200 ಫಿಲ್ಸ್ ಅಂದರೆ 40ಇಂದ 45 ರುಪೀಸ್ ತನಕ ನನಗೆ ಬಿತ್ತು ಪರ್ ರೋಲ್ಗೆ. ನನಗೆ ಇಂಡಿಯಾದಲ್ಲಿ ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ, ಕಡಿಮೆ ಇರ್ಬೋದು. ಮತ್ತು ನಾನು ಒಂದು ಥ್ರೆಡ್ಡಿದು ಬಂಡಲ್ ತಗೊಂಡಿದ್ದೇನೆ, ಹಾಗೆಯೇ ಸಣ್ಣ ಕತ್ತರಿ ತಗೊಂಡಿದ್ದೆ, ಸೂಜಿ ದಾರ, ಥ್ರೆಡ್ ಬಂಡಲ್ ಅಂತ ಸೂಜಿ ದಾರ. ಸೂಜಿ ನನಗೆ ಉಂಟಲ್ಲ, ಸೂಜಿ ಮತ್ತು ದಾರ ನನಗೆ ಸಣ್ಣ ಸೂಜಿ ಸಿಕ್ಕಿದ್ದು. ನಿಮಗೆ ಅಲ್ಲಿ ಸ್ಟೇಷ್ನರಿಯಲ್ಲಿ ಒಂದು ವೇಳೆ ದೊಡ್ಡ ಸೂಜಿ ಸಿಕ್ಕಿದ್ರೆ ಉಂಟಲ್ಲ, ಅದನ್ನೇ ಯೂಸ್ ಮಾಡಿ, ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ನಾನಿಲ್ಲಿ ರೋಲ್ ತಗೊಂಡದ್ದಲ್ವಾ, ಅದಕ್ಕೋಸ್ಕರ ನಾವು ರೋಲನ್ನು ಉಂಟಲ್ಲ, ನಾವು ಒಂದು 5 ಇಂಚನ್ನು ನಾನು ಮೆಷರ್ ಮಾಡಿ ನಾನು ಕಟ್ ಮಾಡ್ತಾ ಇದ್ದೇನೆ, ಈಕ್ವಲ್ ಆಗಿ ಬರಲಿ ಅಂತ. ಅದಕ್ಕೋಸ್ಕರ ನಾನು ಹೀಗೆ ಮೆಷರ್ ಮಾಡ್ತಾ ಇದ್ದೇನೆ. ಎಲ್ಲ ಕಟ್ ಪೇಪರ್ಸ್ ಇವಾಗ ರೆಡಿ ಆಗಿದೆ. ನನ್ನ ಪಾಪು ಕೂಡ ಇದಕ್ಕೆ ಹೆಲ್ಪ್ ಮಾಡ್ತಾ ಇದ್ಲು. ಹೆಲ್ಪ್ ಮಾಡೋದಕ್ಕಿಂತ ಜಾಸ್ತಿ ನನ್ನ ಕೆಲಸವನ್ನು ಉಂಟಲ್ಲ ಹಾಳು ಮಾಡ್ತಾಯಿದ್ಲು. ಆಮೇಲೆ ನಾವು ಹೀಗೆ ಜಿಗ್ಜ್ಯಾಕ್ ಮಾಡಿ ಉಂಟಲ್ಲ, ನಾವು ಹೀಗೆ ಪೇಪರನ್ನು ಕಟ್ಟಬೇಕು. ವಿಡಿಯೋ ನೋಡುತ್ತಲೇ ಉಂಟಲ್ಲ, ನಾನು ನಿಮಗೊಂದು ಇಂಟ್ರೆಸ್ಟಿಂಗ್ ಆದ ಗಣೇಶನ ಸ್ಟೋರಿಯನ್ನು ಹೇಳ್ತೇನೆ, ಕೇಳಿರಿ ಅಂತೆ. ಒಂದು ಸಮಯದಲ್ಲಿ ಕೈಲಾಸ ಪರ್ವತದಲ್ಲಿ ದೇವತೆಗಳು ಶಿವ ಪಾರ್ವತಿಯರ ಬಳಿ ಭೇಟಿ ನೀಡಿದರು. ಅವರ ಜೊತೆಗೆ ನಾರದ ಮುನಿಯವರು ಕೂಡ ಬಂದಿದ್ದರು. ನಾರದರವರು ತಮ್ಮ ಕೈಯಲ್ಲಿ ಒಂದು ಬಹು ಮೌಲ್ಯವಾದ ಹಣ್ಣು ತಂದುಕೊಂಡಿದ್ದರು. ಇದು ಸಾಮಾನ್ಯ ಹಣ್ಣು ಅಲ್ಲ, ಇದು ಜ್ಞಾನಫಲ. ಇದು ತಿನ್ನುವವರು ಜಗತ್ತಿನ ಎಲ್ಲ ಜ್ಞಾನ ಮತ್ತು ಬುದ್ಧಿಯನ್ನು ಹೊಂದಬಲ್ಲ. ಪಾರ್ವತಿ ದೇವಿ ಖುಷಿಯಿಂದ ಆ ಹಣ್ಣು ಪಡೆದು ತಮ್ಮ ಮಕ್ಕಳಾದ ಶ್ರೀ ಗಣೇಶ ಮತ್ತು ಕಾರ್ತಿಕೇಯರಿಗೆ ಹೇಳಿದರು, ಈ ಹಣ್ಣು ನಿಮ್ಮಿಬ್ಬರಿಗೂ ಒಂದು ಆಪ್ತ ಪರೀಕ್ಷೆ. ಯಾರಿಗೆ ಹೆಚ್ಚು ಬುದ್ಧಿ ಆ ವ್ಯಕ್ತಿಗೆ ಈ ಹಣ್ಣು ಸಿಗುತ್ತದೆ ಎಂದು. ಪರೀಕ್ಷೆ ಏನು ಅನ್ನೋದು ಗೊತ್ತಾ? ಯಾರು ಈ ಜಗತ್ತನ್ನೆಲ್ಲ ತ್ವರಿತವಾಗಿ ಒಂದು ಸುತ್ತು ಹಾಕಿ ಬರುತ್ತಾರೋ ಅವರಿಗೆ ಈ ಜ್ಞಾನ ಹಣ್ಣು. ಕಾರ್ತಿಕೇಯನು ಅವನ ಪಿಕಾಕ್ ಅಂದರೆ ನವಿಲಿನ ಮೇಲೆ ಹಾರುತ್ತಾ ಜಗತ್ತನ್ನು ಸುತ್ತಲು ಹೊರಟ. ಸಮುದ್ರ, ಪರ್ವತ, ಅರಣ್ಯ, ನದಿಗಳು ಎಲ್ಲವನ್ನು ತ್ವರಿತವಾಗಿ ಸುತ್ತಿದ ಅವನು ವೇಗದ ದೇವತೆ. ಆದರೆ ಶ್ರೀ ಗಣೇಶನಿಗೆ ಅಂಥ ವೇಗ ಇಲ್ಲ. ಅವನು ತನ್ನ ಚಿಕ್ಕ ಮೌಷಿಕ ಅಂದರೆ ಮೇಲೆ ಕುಳಿತಿದ್ದ. ಆಮೇಲೆ ಗಣೇಶನು ಒಂದು ತುಂಡು ತೆಗೆದುಕೊಂಡ. ದಯೆಯಿಂದ ಬುದ್ಧಿಯಿಂದ ಪಾರ್ವತಿಯ ಮತ್ತು ಶಿವನ ಸುತ್ತ 3 ಸುತ್ತು ಹಾಕಿದ. ಶಿವ ಪಾರ್ವತಿಗಳು ಆಶ್ಚರ್ಯದಿಂದ ಕೇಳಿದರು, ಗಣೇಶ, ನೀನು ಜಗತ್ತನ್ನು ಸುತ್ತಲೂ ಹೋಗಲೇ ಇಲ್ಲ, ಹೇಗೆ ನೀನು ವಿಜೇತ? ಗಣೇಶನು ನಗುತ್ತಾ ಉತ್ತರಿಸಿದ, ಅಪ್ಪ ಅಮ್ಮ, ನೀವಿಬ್ಬರು ನನ್ನ ಜಗತ್ತು. ನಿಮ್ಮ ಸುತ್ತ ಸುತ್ತಿದರೆ ನಾನು ಜಗತ್ತನ್ನೇ ಸುತ್ತಿದಂತೆ. ನಿಮ್ಮ ಆರಾಧನೆ ಎಂಬುದೇ ನನ್ನ ಜ್ಞಾನ. ಈ ಉತ್ತರವು ದೇವತೆಗಳ ಹೃದಯ ಮುಟ್ಟಿತು. ಅವರು ತಕ್ಷಣವೇ ಆ ಜ್ಞಾನ ಫಲವನ್ನು ನೀಡಿದರು. ಅವನ ಬುದ್ಧಿಯ ಗೆಲುವು ಎಲ್ಲರಿಗೂ ಸ್ಫೂರ್ತಿಯಾಯಿತು. ಇದಕ್ಕಾಗಿಯೇ ಶ್ರೀ ಗಣೇಶನನ್ನು ಬುದ್ಧಿಯ ದೇವರು, ವಿಜ್ಞಾನದ ದೇವರು, ಪ್ರಾರಂಭದ ದೇವರು ಎಂದು ಎಲ್ಲರಿಗೂ ಪೂಜಿಸುತ್ತಾರೆ. ಯಾವುದೇ ಹೊಸ ಕೆಲಸ ಆರಂಭಿಸುವಾಗ ನಾವು ಮೊದಲು ಗಣಪನ ಪೂಜೆ ಮಾಡ್ತೀವಿ. ಅವರು ವಿಘ್ನಹರಿತ, ಅದಕ್ಕೋಸ್ಕರವೇ ಅವರ ಹೆಸರನ್ನು ನಾವು ವಿಘ್ನೇಶ್ವರ ಅಂತ ಕರಿತೇವೆ. ಸ್ನೇಹಿತರೆ, ಈ ಕಥೆಯು ನಮಗೆ ಏನನ್ನು ತಿಳಿಸುತ್ತದೆ ಅಂತ ಗೊತ್ತಾಯ್ತಾ? ಶಕ್ತಿಯು ಬೇಕಾದರೆ ವೇಗ ಸಹಾಯ ಮಾಡುತ್ತದೆ, ಆದರೆ ಸತ್ಯ ಜ್ಞಾನ ಬೇಕಾದರೆ ಮನಃಶಾಂತಿ, ಧೈರ್ಯ ಮತ್ತು ಸಮರ್ಪಣೆಯ ಬುದ್ಧಿ ಅಗತ್ಯ. ಇದಕ್ಕೆಂದೇ ಗಣಪತಿ ಬಪ್ಪ ಮೋರಿಯ, ಮಂಗಳಮೂರ್ತಿ ಮೋರಿಯ. ಈ ಕತೆ ನಿಮಗೆ ಇಷ್ಟವಾಯಿತಾ? ಇನ್ನೊಂದು ಕಥೆಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.
ನೋಡಿ, ಕತೆ ಮುಗಿಯುತ್ತಿದ್ದಂತೆಯೇ ಈ ಕ್ರೇಪ್ ಪೇಪರ್ ಫ್ಲವರ್ ಕೂಡ ರೆಡಿ ಆಯಿತು. ಹೇಗೆ ಮಾಡೋದಂತ ನಿಮಗೆ ಗೊತ್ತಾಯ್ತಲ್ಲ. ಇದಕ್ಕೆ ಬೇಕಾಗಿರುವುದು ತುಂಬಾ ಸ್ವಲ್ಪ ಸಾಮಗ್ರಿಗಳು ಅಂತ ಹೇಳ್ಬೋದು. ನಿಮಗೆ ಬೇಕಾದ ಬಣ್ಣದ ಕಾಗದವನ್ನು ನೀವು ತಗೊಳ್ಬೋದು. ಬಟ್ ನಾನಿಲ್ಲಿ ಯಾಕೆ ಹಳದಿಯನ್ನು ತಗೊಂಡಿದ್ದೇನೆ ಅಂದರೆ ಸೇವಂತಿಗೆ ಹೂವಿನ ಥರ ಕಾಣ್ತದಲ್ಲ, ಅದಕ್ಕೋಸ್ಕರ. ನೀವು ಹೀಗೆ ಸೂಜಿ ದಾರದಲ್ಲಿ ಈ ಪೇಪರ್ ಜಿಗ್‌ಜ್ಯಾಗ್ ಪೇಪರನ್ನು ಪೋಣಿಸಿದ ನಂತರ ನೀವು ಒಂದೊಂದೇ ಪೇಪರನ್ನು ಹಿಡ್ಕೊಂಡು ಉಂಟಲ್ಲ, ಒಂದೊಂದು ಲೇಯರ್ ಆಫ್ ದ ಪೇಪರನ್ನು ಹಿಡ್ಕೊಂಡು ನೀವು ತಿರುಗಿಸಬೇಕು. ತಿರುಗಿಸಿದರೆ ಮಾತ್ರ ನಿಮಗೆ ಉಂಟಲ್ಲ ಫ್ಲವರ್ ಥರ ಶೇಪ್ ಬರುತ್ತೆ. ಇಲ್ಲದಿದ್ದರೆ ಆ ಶೇಪ್ ನಿಮಗೆ ಬರಲ್ಲ. ಇದಕ್ಕೆ ಪೇಷನ್ಸ್ ತುಂಬಾ ಮುಖ್ಯ. ಮಕ್ಕಳಿಗೆ, ನಿಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದರೆ ಉಂಟಲ್ಲ, ಅಂದರೆ ಲೈಕ್ 5 years 6 years ಆಗಿದ್ದರೆ ಉಂಟಲ್ಲ, ಅವರಿಗೆ ಈ ಕೆಲಸ ಕೊಡಿ. ಅವರು ಕೂಡ ತುಂಬಾ ಖುಷಿಯಲ್ಲಿ ಮಾಡ್ತಾರೆ. ನನಗೆ ಈ ಥರ ಆರ್ಟ್ ಕ್ರಾಫ್ಟ್ ಮಾಡೋದಂದರೆ ಇಷ್ಟ. ಆದರೆ ಟೈಮ್ ಸಿಗಲ್ಲಲ್ಲ, ಕೆಲಸಕ್ಕೂ ಹೋಗಬೇಕು, ಯಾವಾಗ ಸಿಗುತ್ತೆ ಆವಾಗ ಮಾಡಬೇಕು. ಆದರೆ ನಾನು ಈ ಸತಿ ಅಂದ್ಕೊಂಡಿದ್ದೆ ಈ ವಿಡಿಯೋ ವ್ಲಾಗಿಗೋಸ್ಕರ ಆದರೂ ಉಂಟಲ್ಲ ಈ ಕ್ರಾಫ್ಟನ್ನು ನಾವು ಮನೆಯಲ್ಲೇ ಮಾಡಬೇಕು ಅಂತ. ನಿಮಗೆ ದೂರ ದೂರ ಫ್ಲವರ್ಸ್ ಬೇಕಾದರೆ ಹಾಗೆ ಇರಲಿ. ನನಗೆ ಸ್ವಲ್ಪ ಹತ್ತಿರ ಫ್ಲವರ್ಸ್ ಬೇಕಿತ್ತು, ಅದಕ್ಕೋಸ್ಕರ ನಾನು ಅದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಈಸಿ ಆ್ಯಂಡ್ ಸಿಂಪಲ್ ಆಗಿ ಮನೆಯಲ್ಲಿಯೇ ಮಾಡಿ. ನಿಮಗೆ ಕೂಡ ತುಂಬಾ ಖುಷಿಯಾಗುತ್ತೆ ಡೆಕೋರೇಷನ್ ಮಾಡುವಾಗ. ನೀವೇ ಮಾಡಿದ ವಸ್ತು ಅಲ್ವಾ, ಸೊ ನಿಮಗೆ ಅಂತೂ ಹೆಮ್ಮೆ ಕೂಡ ಆಗುತ್ತೆ. ನಾನೇ ಮಾಡಿದ ಫ್ಲವರ್ಸ್, ನನ್ನ ಫ್ಲವರ್ಸ್ ಅಂತಲೇ ಈ ಸತಿ ಗಣಪತಿಯ ಡೆಕೋರೇಷನ್ ಮಾಡ್ತೀರಾ ಅಂತ. ಹೇಗುಂಟು, ಚೆನ್ನಾಗುಂಟಲ್ಲ, ನೋಡಲಿಕ್ಕೆ ಕೂಡ ತುಂಬಾ ಸಖತ್ತಾಗಿ ಕಾಣ್ತಾಯಿತ್ತು. ಆ ಪಿಂಕ್ ಕಲರ್ ಫ್ಲವರ್ ಅಂತೂ ನನಗೆ ಸಖತ್ತಾಗಿ ಇಷ್ಟ ಆಯಿತು. ನಾನು ಅಂದ್ಕೊಂಡು ಪಿಂಕ್ ಕಲರ್ ಫ್ಲವರ್ಸ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅಂತ, ಬಟ್ ಸಖತ್ತಾಗಿ ಬಂದಿತ್ತು. ಅದ್ರ ಜೊತೆಗೆ ನಾನು ಇನ್ನೊಂದು ಫ್ಲವರ್ ಕೂಡ ಮಾಡಿದ್ದೆ. ಇದನ್ನು ಹೇಗೆ ಮಾಡೋದಂತ ನಿಮಗೆ ಕಲೀಲಿಕ್ಕೆ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.